ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಸ್ವೀಟ್ನ ಮಾಡ್ತಾಯಿದ್ದೀನಿ. ಆ ಸ್ವೀಟ್ ಏನಪ್ಪ ಅಂದರೆ ಬ್ರೆಡ್ ಸ್ವೀಟ್ನ ಮಾಡ್ತಾಯಿದ್ದೀನಿ. ನಾನು ಬ್ರೆಡ್ ಮತ್ತು ಹಾಲನ್ನ ಬಳಸಿ ನಾನು ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತೂ ಸ್ವೀಟು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಇದು ಏನು ಹಾಲು ಮತ್ತು ನಾವು ಬ್ರೆಡ್ನ ಬಳಸಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಈ ಸ್ವೀಟ್ನ ನೀವು ಒಂದು ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನಾನು ಇವಾಗ ಒಂದು ಪಾತ್ರೆಗೆ ನಾನು 3 ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ. 3 ಲೋಟದಷ್ಟು ಹಾಲು ಅಂದರೆ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ನಾನು. ಇವಾಗ ಅರ್ಧ ಲೀಟ್ರನ್ನ ಹಾಲನ್ನ ತೊಗೊಂಡು ನಾನು ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಇವಾಗ ಅರ್ಧ ಲೀಟ್ರ್ ಹಾಲಿಗೆ ನಾನು 2 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಗಂಟಿಲ್ದಂಗೆ ನಾನು ಕಲಿಸ್ಕೊತಾ ಇದ್ದೀನಿ. ಇವಾಗ ನಾನು ಅರ್ಧ ಲೀಟ್ರ್ ಹಾಲಿಗೆ 1/2 ಕಪ್ನಷ್ಟು ನಾನು ಶುಗರ್ನ ಹಾಕೋತಾ ಇದ್ದೀನಿ. ನೀವು ಸ್ವೀಟ್ಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಹಾಕೋಬೋದು. ನಾನು ಅರ್ಧ ಲೀಟ್ರಿಗೆ ನಾನು 1/2 ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದೇನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಹಾಲು ತುಂಬಾ ಗಟ್ಟಿಯಾಗಿ ಬರುತ್ತೆ, ನಮಗೆ ಗಟ್ಟಿಯಾಗಿ ರಬಡಿ ಬರಬೇಕು, ಅದಕ್ಕೋಸ್ಕರ ನಾನು ಅದನ್ನ ಹಾಕ್ಕೊಂಡಿರೋದು. ಇವಾಗ ನಾನು 10 ರೂಪಾಯಿದು ಏನು ಬಾದಾಮ್ ಮಿಕ್ಸ್ ಬರುತ್ತಲ್ಲ, ಆ ಪ್ಯಾಕೆಟ್ನ ನಾನು ಫುಲ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿದೆ. ಅದನ್ನು ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು 1 ಪೌಂಡ್ನಷ್ಟು ನಾನು ಬ್ರೆಡ್ನ ತೊಗೊಂಡು ಅದು ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ. ನೀವು ಸ್ಕ್ವೇರ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಂಡು ಹಾಕೋಬೋದು, ನಿಮ್ಮ ಇಷ್ಟ. ಯಾವ ಥರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅದರ ಟ್ರಯಾಂಗಲ್ ಶೇಪಲ್ಲೇ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಟ್ರಯಾಂಗಲ್ ಶೇಪಲ್ಲೇ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಬ್ರೆಡ್ನು ನಾನು ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೋಡಿ, ಎಲ್ಲ ಬ್ರೆಡ್ನು ನಾನು ಟ್ರಯಾಂಗಲ್ ಶೇಪಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ಇನ್ನೊಂದು ಪ್ಯಾನ್ನ ತೊಗೊಂಡು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಎಲ್ಲ ಬ್ರೆಡ್ನು ಫ್ರೈನ ಮಾಡ್ಕೋತಾ ಇದ್ದೀನಿ, ಶಾರ್ಪ್ ಫ್ರೈನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಬ್ರೆಡ್ನು ನಾವು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗತ್ತೆ. ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. 2 ಸೈಡ್ನು ನಾನು ಕೆಂಪಾಗೋವರೆಗೂ ನಾನು ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಸ್ವೀಟ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟು ಎಲ್ಲಿ ನೀವು ನೋಡಿರೋದಿಲ್ಲ ಆ ಥರ ಎಷ್ಟು ಚೆನ್ನಾಗಾಗಿರುತ್ತೆ ಈ ಸ್ವೀಟು. ಬೇಕಾದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಲ್ಲ ಬ್ರೆಡ್ನ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ನ ತೊಗೊಂಡು ನಾನು 1 ಲೋಟದಷ್ಟು ಸಕ್ಕರೆನ ಹಾಕ್ಕೊಂಡು ಮತ್ತು 1/2 ಕಪ್ನಷ್ಟು ನಾನು ನೀರನ್ನ ಹಾಕ್ಕೊಂಡು ಇವಾಗ ಶುಗರ್ ಸಿರಪ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಶುಗರ್ ಸಿರಪ್ ಅಂದರೆ ತೆಳುವಾಗಬಾರ್ದು ಮತ್ತು ಅಷ್ಟು ಗಟ್ಟಿನೂ ಆಗಬಾರ್ದು, ಸ್ವಲ್ಪ ಅಂಟಂಟು ಥರ ಬರಬೇಕು. ಆ ಥರ ಸಿರಪ್ನ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಜಾಮೂನಿಗೆ ಮಾಡಿರ್ತೀವಲ್ಲ ಆ ಥರನೇ ಸಿರಪ್ ಮಾಡ್ಕೋಬೇಕು. ಇವಾಗ ನಾನು ಬ್ರೆಡ್ನ ಎಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಸಿರಪ್ ಜೊತೆ ನಾನು ಸೇರಿಸ್ಬಿಟ್ಟು ಎಲ್ಲ ನೆನೆಸ್ತಾ ಇದ್ದೀನಿ. ನೋಡಿ, ಡಿಪ್ ಮಾಡಬೇಕು. ಈ ಥರ 2 ಸೈಡ್ನು ನಾವು ನೆನೆಸಬೇಕು. ಇವಾಗ ಎಲ್ಲನೂ ನೆನೆಸ್ಬಿಟ್ಟು ಇವಾಗ ನಾನು ಸರ್ವ್ನ ಮಾಡ್ತಾಯಿದ್ದೀನಿ ಒಂದು ಟ್ರೇಯಲ್ಲಿ. ನೋಡಿ, ಎಲ್ಲ ಬ್ರೆಡ್ ಪೀಸ್ಗಳನ್ನು ಹೀಗೆ ನಾವು ಸಿರಪ್ಪಲ್ಲಿ ಎದ್ಬಿಟ್ಟು ಡಿಪ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ನಾವು ನೆನೆಸ್ಬಿಟ್ಟು ಇವಾಗ ನಾನು ಟ್ರೇಯಲ್ಲಿ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಬ್ರೆಡ್ನು ನಾನು ಸಿರಪ್ಪಲ್ಲಿ ನೆನೆಸಿದ್ದಾಯಿತು. ಇವಾಗ ನೋಡಿ, ರೆಡಿ ಆಗಿದೆ ಇವಾಗ ನಮ್ಮ ಬ್ರೆಡ್ ಸ್ವೀಟು. ಇವಾಗ ನಾನು ಅದನ್ನು ಮಾಡಿಟ್ಕೊಂಡಿದ್ನಲ್ಲ ಹಾಲಿಂದು ಸ್ವೀಟು ರಬಡಿ ಥರ, ಆ ರಬಡಿನ ನಾನು ಇವಾಗ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹಾಲಿಂದು ಮಿಕ್ಸು ಮತ್ತು ಬ್ರೆಡ್ಡು 2 ಸೇರಿಸ್ಬಿಟ್ಟು ನಾವು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಆ ಥರ ಅಷ್ಟು ರುಚಿಯಾಗಿರುತ್ತೆ ಇದು ಸ್ವೀಟು. ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಮನೇಲಿ ಒಂದು ಸತಿ ಮಾಡಿ ನೋಡಿ, ನೀವು ಮಕ್ಕಳಿಗೆ ಕೊಡಿ. ನೀವು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ. ನಾನು ಮೇಲ್ಗಡೆ ಬಾದಾಮಿ ಮತ್ತು ಗೋಡಂಬಿನ ಮಿಕ್ಸನ್ನ ಎಲ್ಲನೂ ಪುಡಿ ಮಾಡಿಬಿಟ್ಟು ಸ್ವಲ್ಪ ಗಾರ್ನಿಷ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರಬೇಕು, ಅಷ್ಟು ಚೆನ್ನಾಗಿದೆ ಇದು ಸ್ವೀಟು. ನಾನಂತೂ ತುಂಬಾ ಇಷ್ಟಪಟ್ಟು ಇದನ್ನು ತುಂಬಾ ಸತಿ ನಮ್ಮ ಮನೇಲಿ ಮಾಡಿ ತಿಂತಾ ಇರ್ತೀವಿ. ಇವಾಗ ನೋಡಿ, ನಾನು ತಿಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮತ್ತು ಒಳಗಡೆ ಸ್ವಲ್ಪ ಕ್ರಿಸ್ಪಿನೂ ಇರುತ್ತೆ ಮತ್ತು ಸಾಫ್ಟ್ನೂ ಇರುತ್ತೆ. ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಸ್ವೀಟು. ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.